ನೋಟಿಸ್ ಕೊಟ್ಟಿದ್ದನ್ನ ಯಾವುದೇ ಸರ್ಕಾರದಲ್ಲಿ ನಾವು ಮಾಡಿಟ್ಟಂತ ಕಾಯ್ದೆ ಪ್ರಕಾರ ಅಧಿಕಾರಿಗಳು ಕೊಟ್ಕೊಂಡು ಹೋಗ್ತಾರೆ. ಅದನ್ನ ನಿಲ್ಲಿಸಲಿಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ಬೇಕು ಬಿಟ್ರೆ ಬೇರೆ ಏನೂ ಆಗೋದಿಲ್ಲ. 74ರ ಕಾಯ್ದೆ, 2013 ಕಾಯ್ದೆ, 1954ರ ಕಾಯ್ದೆ ಇವೆಲ್ಲವೂ ಕೂಡ ಸಂವಿಧಾನಕ್ಕೆ ಮೀರಿರ್ತಕ್ಕಂಥ ಒಂದು ಅಧಿಕಾರವನ್ನ ಒಪ್ಪಿಗೆ ಕೊಟ್ಟಿದೆ. ನೋಡಿ, ಅದರ ಬಗ್ಗೆ ನಾವೀಗ ಅಧ್ಯಕ್ಷ ತಮಗೆ ಸರ್ಕಾರ ಉತ್ತರ ಸರ್ಕಾರ ಉತ್ತರ ಕ್ಲಾರಿಫಿಕೇಶನ್ ಏನಿಲ್ಲ. ಸಂಬಂಧಪಟ್ಟ ಮಾಹಿತಿ ಸದಸ್ಯ ನನಗೆ ಆಯ್ತು ಕೊಟ್ಟಿದ್ದೇವಲ್ಲ, ನೀವು ಆಕ್ಟರ್ ತಗೊಂಡು ಬಂದ್ರೆ ಆಗ್ತದೆ. ಈಗ ಉತ್ತರ ಏನಿದೆ ಅದರ ಬಗ್ಗೆ ನೀವು ಚರ್ಚೆ ಮಾಡಿ. ನೀವು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ನೋಡ್ಕೊಂಡು ಈ ಚರ್ಚೆ ಮುಗಿಲಿ, ಅಧ್ಯಕ್ಷ ಮುಗಿಲಿ, ಅಧ್ಯಕ್ಷ ಮುಗಿಲಿ. ಆಕ್ಟ್ ಮಾಡಿರೋದು ಯಾರು? ಕೇಂದ್ರ ಸರ್ಕಾರ ಮಾಡಿರೋದು. ಹಾಕಿದ್ದು ಮಾಡಿರೋದು ಬದಲಾವಣೆ ಮಾಡ್ಬೇಕಾದ್ರೆ ಅವ್ರು ಮಾಡ್ಬೇಕಾಗಿದೆ. ಆಗ್ತದ ಸಂಬಂಧ ಏನೋ ಕೇಳ್ಬಹುದು. ಅಧ್ಯಕ್ಷರೇ, ಈಗ ಅಧ್ಯಕ್ಷರೇ ಒಂದ್ ನಿಮಿಷ ಸರ್, ಈ ಆಕ್ಟ್ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ನಾವೆಂತ ಮಾಡುದು ಅವ್ರಿಗೆ ಹೇಳಿ, ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಹೇಳಿ. ಈಗ ಸರ್ಕಾರದ ಉತ್ತರ ಏನಿದೆ ಅದನ್ನು ಕೇಳಿ ನೀವು. ಆಯ್ತು, ಗೊತ್ತಿಲ್ಲ, ಅದನ್ನು ಹೇಳಿದ್ದೀರಿ. ಈಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಉತ್ತರವನ್ನು ಕೇಳಿ. ಮೊನ್ನೆ ಹೇಳಿದ್ದಾರೆ, ಹೇಳಿಕೊಂಡು ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಸೆಂಟ್ರಲ್ ಆಗ್ತದೆ, ಇಲ್ಲಿ ಮಾತ್ರ ಏನ್ ಮಾಡಬೇಕಾಗ್ತದೆ? ಅವರು ರೆವಿನ್ಯೂ ಮಿನಿಸ್ಟರ್ ಆಗಿ ಲ್ಯಾಂಡ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ನಿಮ್ಗೆ ಉತ್ತರ ಕೊಡ್ತಾರೆ. ಅದು ನಿಮ್ಗೆ ಡೌಟ್ ಇದ್ರೆ ಕೇಳಿ. ಮೈಸೂರು ಅದಕ್ಕೆ ಮಾಡ್ತಾ ಇದ್ದೀನಿ. ರೆವಿನ್ಯೂ ಮಿನಿಸ್ಟರ್ ಕೇಳಿ. ಸಮೀರ್ ಅವರು ಏನ್ ಹೇಳಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಆಮೇಲೆ ಎಲ್ಲ ಸರ್ಕಾರದ ಉತ್ತರ ಮುಗಿದಿಲ್ಲ. ನಾವೇನು ಸರ್ಕಾರದ ಉತ್ತರ ಮುಗಿದಿಲ್ಲ. ಸರ್ಕಾರ ಉತ್ತರ ಕೊಡುವಂತಹದ್ದು ವಿಚಾರಗಳಿದೆ. ಹಾಕಿಲ್ಲ, ಸ್ಪಷ್ಟೀಕರಣ ಕೇಳಿ. ಸಂಬಂಧ ಹಾಕದಿದ್ರು ಕೂಡ ಸರ್ಕಾರಿ ಜಾಗ ಇವತ್ತು ನೋಟಿಸ್ ಆಗಿದೆ, ಇನ್ನೊಂದು ಲ್ಯಾಂಡ್ ನೋಟಿಸ್ ಆಗಿದೆ. ಇದೆಲ್ಲ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಮರ್ಥರಿದ್ದಾರೆ, ಅವ್ರು ಕೊಡ್ತಾರೆ ಅಲ್ವಾ? ರೆವಿನ್ಯೂ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡಬೇಕಲ್ಲ, ಡಿಪಾರ್ಟ್ಮೆಂಟ್ ಅಲ್ವಾ? ಅದು ಸರ್ಕಾರ. ನಾವು ಯಾವುದೇ ಮನೆ ನಾವು ಒಪ್ಪಿಂದ ನಾವು ಹೇಳಿದ್ರೆ ಅವಾಗ ಸಮಸ್ಯೆ ಅಂತಲ್ಲ.